ನಮಸ್ತೆ ನನ್ನ ಪ್ರಿಯ ಜನರೇ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಇಲ್ಲಿ ಚೆನ್ನಾಗಿದ್ದೀನಿ. ಹಲೋ ಗಾಯ್ಸ್ ಅನ್ನೋಳು ಇವತ್ತೇನು ಪ್ರಿಯ ಜನರೇ ಅಂತ ಹೇಳ್ತಿದ್ದಾಳೆ ಅಂದ್ಕೊಂಡಿದ್ದೀರಾ? ಸುಮ್ಮನೆ ಹಾಗೆ ಯೋಚನೆ ಮಾಡಿದೆ. ಇನ್ನು ಗಾಯ್ಸ್ ಅನ್ನೋಕ್ಕೆ ನಾನೇನು ಹೊರದೇಶದಿಂದ ಬಂದಿದ್ದೀನಾ, ಕನ್ನಡದಲ್ಲೇ ಮಾತಾಡ್ಬೋದಲ್ಲ ಅಂತ ಹೇಳಿ ಅಷ್ಟೇ. ಈಗ ಲಾಸ್ಟ್ ವಿಡಿಯೋದಲ್ಲಿ ಹೈದ್ರಾಬಾದ್ ತೋರಿಸ್ತೀನಿ ಅಂತ ಹೇಳಿದ್ದಲ್ಲ, ಎಡಿಟ್ ಮಾಡೋಕ್ಕಷ್ಟು ಎಷ್ಟು ಕಷ್ಟ ಅಂದರೆ ನಿಜ ಯೂಟ್ಯೂಬರ್ಸ್ಗೆಲ್ಲ ಸಲ್ಯೂಟ್ ಹೊಡಿಬೇಕು ರೀ. ನಿಜ ಎಷ್ಟು ಅಲ್ಲಿ ಎಡಿಟ್ ಮಾಡಿ ಯಾವುದ್ಯಾವುದು ಇಂಪಾರ್ಟೆನ್ಸ್ ಹಾಕಿ ಅದಾದಮೇಲೆ ಟ್ಯಾಗ್ಲೈನ್ ಹಾಕಿ ಡಿಸ್ಕ್ರಿಪ್ಷನ್ಸ್ ಹಾಕಿ ಎಲ್ಲ ಮಾಡೋಕ್ಕೆ ಅಷ್ಟೊತ್ತಾಗುತ್ತೆ. ಎಲ್ಲ ಮನೇಲಿ ಕೆಲಸ ಮುಗಿಸಿ ನಮ್ಮ ಮನೇಲಿರೋ ಕೋಳಿ ನಾಯಿ ನಮ್ಮ ಮನೇಲಿರೋ ಮಕ್ಕಳನ್ನೆಲ್ಲ ನೋಡಿ ಎಲ್ಲ ಮಾಡೋಕ್ಕೆ ಟೈಮ್ ಸಾಕಾಗ್ತಾ ಇರಲಿಲ್ಲ. ಅಟ್ ಲಾಸ್ಟ್ ನಾನು ಇವತ್ತು ಹಾಕಲೇಬೇಕು ಅಂತ ಮಾಡ್ತಾಯಿದ್ದೀನಿ. ಇದು ಬಂದು ಹೈದ್ರಾಬಾದಲ್ಲಿರೋ ಲೇಕ್, ಫೇಮಸ್ ಲೇಕ್. ಆ ಲೇಕಲ್ಲಿ ನೋಡಿ ಇಲ್ಲಿ ಮರಿ ಎಷ್ಟು ಚೆನ್ನಾಗಿ ಸ್ವೀಟ್ ತಿಂತಾಯಿದೆ. ಅದು ಸ್ವೀಟ್ ಅಂತೆ. ನನ್ನ ಮಗ ತಿಂದ, ಅದು ಹಾಕಿದ್ದಕ್ಕೆ ತಿಂದ್ಬಿಟ್ಟು ಒಳಗಡೆ ಹೋಗಿ ಅವ್ರ ಮನೇಲಿ ಹೋಗಿ ಸೇರ್ಕೊತಾ ಇದ್ದಾರೆ. ಅದಾಗಿದ್ದ ತಕ್ಷಣ ಅಲ್ಲಿ ಏನೇನಿದೆ ಅದೆಲ್ಲ ತಿಂದ್ವಿ, ಸ್ನ್ಯಾಕ್ಸ್ ಎಲ್ಲ ತಿಂದ್ಬಿಟ್ಟು ನನಗೆ ಬಂದು ಇದು ಟ್ವಿಸ್ಟರ್ ಅಂದರೆ ತುಂಬ ಇಷ್ಟ. ಸೊ ತಿಂದೆ. ಆಮೇಲೆ ಚುರುಮುರಿ ಅದು ತಿಂದೆ. ನನಗಿದೆಲ್ಲ ಇದರಲ್ಲೇನು ಎಕ್ಸ್ಟ್ರಾ ಏನೋ ಪ್ರಿಸರ್ವೇಟಿವ್ ಅದು ಏನು ಆ್ಯಡ್ ಮಾಡೋಕ್ಕಾಗಲ್ವಲ್ಲ. ಸೊ ನೋಡಿ ಹೆಲ್ತಿಯಾಗಿ ತಿನ್ನೋದಷ್ಟೇ. ಮಕ್ಳಿಗೂ ಹಾಗೆ ಇಸ್ಕೊಡೋದು. ಇಲ್ಲಿ ಮಕ್ಕಳು ಆಟ ಆಡೋಕ್ಕೆ ಐಟಮ್ಸು ತಿನ್ನೋ ಪದಾರ್ಥಗಳೆಲ್ಲ ಲೇಕ್ಗಳ ಹತ್ರ ಇಟ್ಟಿದ್ರು. ಆಟ ಆಡೋಕ್ಕೆ ಮಕ್ಕಳಿಗೆ ಇಲ್ಲಿ ಎಲ್ಲರೂ ಕರ್ಕೊಂಡು ಹೋಗೋಣ ಅಂತ ಅಲ್ಲಿ ಸುತ್ತಾಡ್ಕೊಂಡು ಇಲ್ಲೊಂದು ಪಾರ್ಕ್ ಇತ್ತು, ಲುಂಬಿನಿ ಅಂತ. ಆ ಪಾರ್ಕಿಗೆ ಹೋದ್ವಿ. ಆ ಪಾರ್ಕಿಗೆ ಹೋಗಿ ಒಳಗಡೆ ನೋಡಿದ್ರೆ ಬುದ್ಧ ಸ್ಟ್ಯಾಚ್ಯೂ ಕರ್ಕೊಂಡು ಹೋಗ್ತಾರೆ ಅಂತ ಇದಾಕಿತ್ತು. ನಾವು ಆ್ಯಕ್ಚುಲಿ ಒನ್ ಡೇ ಹೋಗಿ ಒನ್ ಡೇ ಬರೋ ಥರ ಇತ್ತಲ್ವ, ಸೊ ಟೈಮ್ ಬೇರೆ ಸಾಕಾಗಿರಲಿಲ್ಲ. ಸೊ ದಟ್ ನಾವು ಸರಿ ಆಯಿತು ಈ ಪಾರ್ಕಿಗೆ ಒಂದ್ಸರಿ ಹೋಗೋಣ ಅಂತ. ಈ ಪಾರ್ಕಿಗೆ ಹೋಗೋಕ್ಕೆ ಮುಂಚೆ ಬಲಭಾಗದಲ್ಲಿ ಸಮಾಧಿ ಎಲ್ಲ ಇದೆ ಆ್ಯಕ್ಟರ್ದು. ಅದಕ್ಕೆಲ್ಲ ಹೋಗಿಲ್ಲ ನಾವು. ನೆಕ್ಸ್ಟ್ ಟೈಮ್ ಹೋಗೋಣ. ನಾನು ಹೋಗಿದ್ದೀನಿ ಲಾಸ್ಟ್ ಟೈಮ್ ಹೋದಾಗ ನಮ್ಮ ಮನೆಯವ್ರ ಜೊತೆ, ಬಟ್ ಈಗ ಹೋಗಿರಲಿಲ್ಲ. ಬರೀ ಮಕ್ಕಳನ್ನ ಮಾತ್ರ ಆಟ ಆಡಿಸ್ಕೊಂಡು ಕರ್ಕೊಂಬರೋಣ ಅಂಥೇಳಿ. ಇದಕ್ಕೆ ಒಬ್ಬರಿಗೆ 100 ರೂಪಾಯಿ ಗೇಮ್ ಆಡಿಬಿಟ್ಟು ಆಮೇಲೆ ಹಾಗೆ ಮುಂದೆ ಹೋದ್ವಿ. ಇದು ಚಿಕ್ಕ ಮಕ್ಕಳು ಆಟ ಆಡೋಕ್ಕೆ, ಒಂದು 5 ವರ್ಷ ಕೆಳಗಡೆ ಇರೋರ ಮಕ್ಕಳು. ಇವರು ಇದರಲ್ಲಿ ಎಂಜಾಯ್ ಮಾಡಿದ್ರು. ಅದಾದ ನಂತರ ಬುದ್ಧ ಸ್ಟ್ಯಾಚ್ಯೂ ಹತ್ರ ಹೋಗೋಣ ಅಂಥೇಳಿ ಹಾಗೆ ಒಳಗಡೆ ನಡ್ಕೊಂಡು ಹೋದ್ವಿ. ಒಳಗಡೆ ಎಲ್ಲ ಸೂಪರಾಗಿ ಎಲ್ಲ ಚೆನ್ನಾಗಿತ್ತು. ಒಳ್ಳೆ ವಾತಾವರಣ ಚೆನ್ನಾಗಿತ್ತು ನೋಡಿ. ಆದರೆ ಸ್ಮೆಲ್ಲು ಮಾತ್ರ ಅಪ್ಪ ಸಖತ್ತಾಗಿ ಸ್ಮೆಲ್ಲು ಏನೋ ಒಂಥರ ಇದು ಅರಗಿಸ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಅಂಥ ಸ್ಮೆಲ್ಲು. ಇದು ಬಂದುಬಿಟ್ಟು ದೊಡ್ಡವ್ರಿಗೆ 100 ರೂಪಾಯಿ, ಚಿಕ್ಕವ್ರಿಗೆ 50 ರೂಪಾಯಿ. ಟೋಟಲಾಗಿ ನಮಗೆ 300 ರೂಪಾಯಿ ಆಯ್ತು ಅಷ್ಟೇ. ಇವರು ಇದು ತುಂಬ ಎಕ್ಸ್ಟೆನ್ಷನ್ಸ್ ಇರುತ್ತೆ ಅನಿಸುತ್ತೆ. ಫಿಲ್ ಆಗಿದ ತಕ್ಷಣ ಇನ್ನೊಂದು ಒಂದು ಬೋಟಲ್ಲಿ ಒಂದು 100 ಜನ, ಅದು ಫಿಲ್ ಆಗಿದ ತಕ್ಷಣ ಅಲ್ಲಿ ಕರ್ಕೊಂಡೋಗಿ ಬಿಟ್ಟು ಬರ್ತಾ ಇರ್ತಾರೆ ಅಂಥದ್ದು. ತುಂಬ ಚೆನ್ನಾಗಿತ್ತು. ಆದರೆ ಸ್ಮೆಲ್ ಮಾತ್ರ ಸ್ವಲ್ಪ ಜಾಸ್ತಿ ಇತ್ತು ಅಂದ್ಕೊಂಡಿದ್ದೀನಿ ನಾನು. ಆಮೇಲೆ ಅದು ಒಳಗಡೆ ಹೋಗ್ತಾ ನೋಡಿ ರಶ್ಶು ಮತ್ತು ತುಂಬ ಜಾಸ್ತಿ ಇತ್ತು. ಅದೇ ಥರ ಅವರು ಮೇಂಟೆನೆನ್ಸ್ ಚೆನ್ನಾಗಿ ಮಾಡಿದರು. ಯಾರಿಗೂ ಏನು ತೊಂದರೆ ಆಗದಿರಂಗೆ ಕರೆಕ್ಟಾಗಿ ಫಾಲೋ ಮಾಡಿಕೊಂಡು. ಈ ಥರ ನಂತರ ವಯಸ್ಸಾದವ್ರಿಗೆ ಕೂತ್ಕೊಳ್ಳೋ ಜಾಗ ಅಲ್ಲಿ ನಾನು ಕೂತ್ಕೊಂಡಿದ್ದೆ. ಅದಾದ ನಂತರ ಒಂದು ಕರ್ಕೊಂಡೋಗಿ ಬಿಟ್ಟಿದ ತಕ್ಷಣ ಒಂದು ಬೋಟ್ ಎಕ್ಸ್ಟೆನ್ಷನ್ ಕರ್ಕೊಂಡೋಗಿ ಬಿಟ್ಟಿದ ತಕ್ಷಣ ತಿರ್ಗಾ ಇನ್ನೊಂದು ಬಂದು ಬಿಡ್ತಾ ಇರುತ್ತೆ. ಅದೇ ಥರ ಸ್ಕೂಲ್ ಮಕ್ಕಳಿಂದ ಎಲ್ಲರೂ ಬಂದಿದ್ದರು. ನಾವು ಒಳಗಡೆ ಹೋಗಿದ ತಕ್ಷಣ ಲೈಫ್ ಜಾಕೆಟ್ ಹಾಕ್ಕೊಂಡೆ ಕೂತ್ಕೊಬೇಕು. ಅದೇ ಥರ ನಾವು ಹಾಕ್ಕೊಂಡು ಕೂತ್ಕೊಂಡು ಆಮೇಲೆ ಅಲ್ಲಿ ಲೈಟ್ಸ್ ಎಲ್ಲ ಸಕ್ಕದಾಗಿ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ನೋಡಿ ಇಲ್ಲಿ ಬುದ್ಧ ಇಲ್ಲಿಂದನೇ ಕಾಣ್ತಾ ಇದ್ದಾರೆ. ಹಾಗೆ
ತುಂಬ ಇದೆ ಅಲ್ಲಿ ನೋಡೋಕ್ಕೆ, ಬಟ್ ನಮಗೆ ಟೈಮ್ ಸಾಕಾಗಿರಲಿಲ್ಲ ಅಂತ ಹಾಗೆ ಬಂದ್ವಿ. ಡ್ಯಾನ್ಸಿಂಗ್ ಬೋಟ್ ಅಂತೆ, ಮತ್ತು ಇಬ್ಬರು ಹೋಗೋದಂತೆ, ಕಪಲ್ಸ್ ಬೋಟ್ ಅಂತೆ ಅಂತ ತುಂಬ ಇತ್ತು. ಬಟ್ ನಾವು ಇದಕ್ಕೆ ಫಸ್ಟ್ ಒಂದ್ಸರಿ ಹೋಗಿ ಬರೋಣ ಅಂಥೇಳಿ, ಟೈಮ್ ಕೂಡ ಸಾಕಾಗಿರ್ಲಿಲ್ವಲ್ಲ ಅಂಥೇಳಿ ಇದಕ್ಕೆ ಮಾತ್ರ ಬುದ್ಧಾಗ ಸ್ಟ್ಯಾಚ್ಯೂಗೆ ಮಾತ್ರ ಹೋಗಿ ವಿಸಿಟ್ ಮಾಡಿಕೊಂಡು ಅಲ್ಲೇ ಫೋಟೋಸ್ ಹಿಡ್ದು ಹಾಗೆ ಕೊಡೋ ಥರ ಇತ್ತು. ಆ ಥರ ಫೋಟೋಸ್ ಇಟ್ಕೊಂಡು ಅಲ್ಲಿ ಸ್ವಲ್ಪ ಹೊತ್ತು ಒಂದು 10 ಮಿನಿಟ್ಸ್ ಬಿಡ್ತಾರೆ. ಹಾಗೆ ತಿರ್ಗಿ ಅವರೇ ಕರ್ಕೊಂಬಂದು ವಾಪಸ್ ಅಲ್ಲಿ ಬಿಟ್ಬಿಡ್ತಾರೆ. ಹಾಗೆ ಹಂಗೆ ರಿಟರ್ನ್ ಬಂದ್ವಿ. ರಿಟರ್ನ್ ಬರುವಾಗ ಇದೆಲ್ಲ ಈ ವ್ಯೂಸು ಇಲ್ಲಿ ನೋಡೋಕ್ಕಲ್ಲ, ನಾನು ಹೇಳ್ದಾಗೆ ತುಂಬ ಜಾಗಗಳಿದೆ, ಬಟ್ ಟೈಮ್ ಇರಲಿಲ್ಲ ಅಂತ ನಾವು ಹಾಗೆ ಶಿಲೆ ನೋಡಿ, ದೀಪದ್ದು ಶಿಲೆ, ಅದು ಕಾರಲ್ಲಿ ನಾನು ಎಷ್ಟು ಕ್ಯಾಪ್ಚರ್ ಮಾಡೋಕ್ಕಾಗುತ್ತೋ ಮಾಡಿದ್ದೀನಿ. ಎಷ್ಟು ಸುಂದರವಾಗಿದೆ. ಆ ಜಾಗದಲ್ಲಿ ಹೈದ್ರಾಬಾದ್ ಫೇಮಸ್ ಮಲಾಯ್ ಮಸ್ಕಾ ಬನ್ ಅಂತ ಇಟ್ಟಿದ್ರು, ಅದು ಟೇಸ್ಟ್ ಮಾಡಿದ್ವಿ. ಮಲಾಯ್ದು ಮತ್ತು ಚಾಕೋ ಆಮೇಲೆ ಕ್ರೀಮ್ ಅಂತ ಹೇಳಿ 2 ಟೇಸ್ಟ್ ಮಾಡಿದ್ವಿ, ಚೆನ್ನಾಗಿತ್ತು. ಅದೆಲ್ಲ ತಿಂದ್ಕೊಂಡು ಹಾಗೆ ರಿಟರ್ನ್ ಬರ್ತಾ ಇದ್ದಾಗೆ ಅಲ್ಲಿ ನೈಟ್ ಹೊತ್ತು ಟ್ರಾವೆಲ್ ಮಾಡೋದು ಬೇಡ ಅಂತ ಹೇಳಿ ಯೋಚನೆ ಮಾಡ್ಕೊಂಡು ಬರ್ತಾ ಇದ್ವಿ. ಆಗ ಸಿಟಿ ಎಂಟ್ರಿ ಆಗ್ತಾ ಇದ್ದಾಗೆ ನಾವು ಅದು ಫಿಶ್ದು ನಾನು ನಿಮಗೆ ಬಿಲ್ಡಿಂಗ್ ತೋರಿಸಿದ್ನಲ್ಲ, ಅದೇ ಬಿಲ್ಡಿಂಗ್ ದಾಟಿನೇ ಬ್ಯಾಂಗ್ಳೂರ್ಗೆ ರಿಟರ್ನ್ ಬರೋಕ್ಕೆ ದಾರಿ ಇತ್ತು. ಅದೇ ಥರ ಮುಗಿಸ್ಕೊಂಡು ರಿಟರ್ನ್ ಹೋಗ್ತಾ ಇದ್ದೀವಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ರಿಟರ್ನ್ ಬರೋ ವೀಡಿಯೋ ತೋರಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು.